ಕಚೇರಿ ಮುಂದೆ 2 ದಿನ ಸಾವಿರಾರು ಮಹಿಳೆಯರು, ನೂರಾರು ಮಹಿಳೆಯರು ಕುಂತ್ಕೊಂಡಿದ್ರು ಕೂಡ ಅವ್ರು ಸ್ಪಂದನೆ ಮಾಡುವಂತ ಕೆಲಸ ಮಾಡಿಲ್ಲ. 2007ರಿಂದ ನಾನು ರೈತ ಸಂಘಟನೆಯಲ್ಲಿ 1980ರಿಂದ ನಮ್ಮ ತಂದೆನೂ ಕೂಡ ಇದ್ರು. ಇಂಥ ಬೇಜವಾಬ್ದಾರಿ ರೈತ ವಿರೋಧಿ ತಹಸೀಲ್ದಾರನ್ನು ನಾವು ಯಾವತ್ತೂ ನೋಡಿರಲಿಲ್ಲ. ನಮ್ಮ ಸತೀಶ ಹೇಳ್ತಾ ಇದ್ದ, ತಹಸೀಲ್ದಾರ್ ಅಂದ್ರೆ ತಂದೆ ತಾಯಿ ರೂಪದಲ್ಲಿ ಇರ್ಬೇಕಂತ. ಏನು ಆ ಪದ ಹೇಳಿಸ್ಕೊಳ್ಳಕ್ಕೆ ಲಾಯಕ್ಕ ಅಂತ ಹೇಳಿ ಯೋಚನೆ ಮಾಡ್ಕೋಬೇಕು. ನೆನೆ ಎಲ್ಲ ಕುಂತಿದ್ದೋ, ಇವ್ರ ಜೀಪ್ ಬಹಳ ಫಾಸ್ಟ್ ಆಗಿ ಹೋಯ್ತು, ನಮ್ಮ ಮೇಲೆಲ್ಲ ಧೂಳಾಡ್ಸ್ಕೊಂಡು. ಇದು ಒಬ್ಬ ತಹಸೀಲ್ದಾರರು ನಡ್ಕೋಬಹುದ ರೈತರ ಮೇಲೆ? ಅದು ಮೈಸೂರ್ಲಿ, ಇದು ನೋಟ್ ಮಾಡ್ಕೋಬೇಕು ಮಾಧ್ಯಮದವರು. ಒಬ್ಬ ತಹಸೀಲ್ದಾರರು ಎಷ್ಟು ದರ್ಪ ಮಾಡ್ತಾರೆ. ಅದು ವರ್ಣಾ ಕ್ಷೇತ್ರದ 3 ಹೋಬಳಿಗಳು, ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ. ಇನ್ ಮಿಕ್ತವರು ಮಾದಾಪುರ ಕ್ಷೇತ್ರದವರು, ಇನ್ ಮಿಕ್ತವರು ದರ್ಶನ್ ಧ್ರುವನಾರಾಯಣ ಕ್ಷೇತ್ರದವರು. ರಾಜಕೀಯ ಬಾಹುಳ್ಯವುಳ್ಳ, ರಾಜಕೀಯ ಪ್ರಭಾವ ಇರುವಂತ ಕ್ಷೇತ್ರದಲ್ಲಿ ತಹಸೀಲ್ದಾರರು ರೈತರ ಮೇಲೆ ಈ ರೀತಿ ನಡೀತಾರೆ ಅಂದ್ರೆ ಇದೇನು ನಮ್ಮ ರೈತರ ರಾಜ್ಯ ಅನ್ಬೇಕಾ, ಗೂಂಡ ರಾಜ್ಯ ಅನ್ಬೇಕಾ, ಏನನ್ಬೇಕಿದ? ಏನನ್ಬೇಕು? ತಹಸೀಲ್ದಾರರು ಗೂಂಡ ರಾಜ್ಯ ಅನ್ಬೇಕು. ಇವತ್ತು ಆರ್ಸಿ ಕಚೇರಿಗೆ ಬಂದ ಇವತ್ತು ಮಂಡ್ಯದವರು, ಚಾಮರಾಜನಗರದವರು, ಮಡಿಕೇರಿಯವರು, ಬೆಳಗಾಂನಿಂದಲೂ ಕೂಡ ನಮ್ಮ ರಾಜ್ಯ ಇವರು ಗೌರವಾಧ್ಯಕ್ಷರು ಏನಂತ ಹೇಳಿದ್ರು, ಇಡೀ ರಾಜ್ಯಕ್ಕೆ ವಿಸ್ತಾರ ಮಾಡೋದೇನು ನಮ್ ದೊಡ್ಡ ವಿಷಯ ಅಲ್ಲ, ಇದು ಅರ್ಥ ಮಾಡ್ಕೋಬೇಕು. ತಹಸೀಲ್ದಾರರು ಮಾಡ್ಬೇಕಾದ ಕೆಲಸ ಮಾಡಿಲ್ಲ. ನಾ ಒಂದೇ ವಿಷಯ ಹೇಳ್ತೀನಿ ಸರ್, ಅಸಿಸ್ಟೆಂಟ್ ಕಮಿಷನರು 17 ಕುಂಟೆಗೆ ಆದೇಶ ಮಾಡ್ತಾರೆ ಒಂದನ್ನ. ನಿಮ್ಮ VRIಗಳು 17 ಕುಂಟೆ ಆದೇಶಕ್ಕೆ ಇನ್ನೊಂದು 1 ಎಕರೆ 6 ಕುಂಟೆನ ಸೇರಿಸಿ ಖಾತೆ ಮಾಡ್ತಾರೆ. ಒಂದೇ ಆದೇಶಕ್ಕೆ 2 ಖಾತೆ ಮಾಡ್ತಾರೆ. ಅದಕ್ಕೆ ಇವರೇ ಮೇಡಮ್ನವರೇ ಹೆಬ್ಬೆಟ್ ಹಾಕಿರೋದು. ಆಯ್ತು, ಅದು ರಿವರ್ಸ್ ಮಾಡಿ ಅಂತ ಹೇಳಿ ಕೊಡ್ತಾರೆ. ಇನ್ನೊಂದು ವಿಚಾರದಲ್ಲಿ ರತ್ನಮ್ಮ ಇವರು ಹೋಗಿ ತಕರಾರು ಕೊಡ್ತಾರೆ. ತಕರಾರಿಗೆ ನೋಟಿಸೇ ಕೊಡೋದಿಲ್ಲ, ಖಾತೆ ಐತೆ. ಆದ್ರೆ ಇವ್ರಿಗೆ ತಹಸೀಲ್ದಾರ್, ಮೊದ್ಲಿದ್ದ ತಹಸೀಲ್ದಾರ್ ಒಂದು ಖಾತೆ ಮಾಡಿರ್ತಾರೆ. ಖಾತೆ ಮಾಡಿದ್ಮೇಲೆ ಇವರು ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿದ್ಮೇಲೆ ಕೈಯದಂತೆ ಖಾತೆ ಕೋರಿ ಇವರು ಅರ್ಜಿಗೆ ಹೋದ್ರೆ ಅದಕ್ಕೆ ತಕರಾರು ಇಸ್ಕೊಂಡು ಅವ್ರಿಗೆ ನೋಟಿಸ್ ಕಳಿಸಿ 2 ತಿಂಗಳು 3 ತಿಂಗಳು ಅಧಿಸ್ತಾರೆ. ಒಂದೇ ವಿಷಯ, ಈ ತರ ನೊಂದಂತ 106 ತಾಯಂದಿರು ಇವತ್ತು ಬೀದಿಗೆ ಬಂದಿರುವಂತದ್ದು ವಿಷಯ. ಆತರ ಆಗಿದೆ ಸರ್. ಆಮೇಲೆ ಒಂದ್ ಹೆಸರಲ್ಲಿ ಎಕ್ಸ್ ಅಂತ ತಂದೆ ಹೆಸರು. 2ನೇ ತಾರೀಕಿಂದ ನಾವು ನಂಜನಗೂಡು ತಾಲೂಕಿನಲ್ಲಿ ಅಧಿಕಾರಿಗಳನ್ನು ಮತ್ತು ಸರ್ಕಾರವನ್ನು ಚುರುಕು ಮುಟ್ಟಿಸುವಂಥ ಕೆಲಸಕ್ಕೆ ನಾವು ಕೈ ಹಾಕಿದ್ದು. ಬಾರುಕೋಲ್ ಚಳವಳಿಯನ್ನು ಮಾಡಲಿಕ್ಕೆ ಹೋಗಿದ್ದು. ಬಾರುಕೋಲ್ ಚಳವಳಿಯನ್ನು ಮಾಡಿದೋ. ತಹಸೀಲ್ದಾರ್ ಕಚೇರಿ ಮುಂದೆ ಕೂತು ತಹಸೀಲ್ದಾರ್ ಆ ದಿನ ನಮ್ಮ ನಂಜನಗೂಡು ತಹಸೀಲ್ದಾರು ಸಮರ್ಪಕವಾಗಿ ಆನ್ಸರ್ ಮಾಡಲಿಲ್ಲ. ಯಾಕೆ ಅಂದರೆ ನಾವು ಈ ಪ್ರತಿಭಟನೆ ನಡೆಯೋದಕ್ಕಿಂತ ಹಿಂದೆ ನಮ್ಮ ರೈತರಿಗೆ ಏನೇನು ಕೆಲಸ ತಾಲೂಕು ತಮ್ಮ ವತಿಯಿಂದ ಆಗಬೇಕೋ ಅದನ್ನು ಸಂಪೂರ್ಣವಾಗಿ ಪಟ್ಟಿ ಮಾಡಿ ಸುಮಾರು 37-38 ಅಂಶ ನಮ್ಮ ರೈತರು ನಾವು ಕೊಟ್ಟಿದ್ದು. ಆ 37 ಅಂಶನೂ ಸಹ ಅದು ತಹಸೀಲ್ದಾರ್ಗೆ ಬರ್ತಕ್ಕಂಥದ್ದು. ಆ ತಹಸೀಲ್ದಾರು ಸಮರ್ಪಕವಾಗಿ ಕೆಲಸ ಮಾಡಲಿಲ್ಲ. ಮತ್ತು ಒಂದಷ್ಟು 11 ಯೋಜನೆಗಳು ನಮ್ಗೆ ಆಗಬೇಕು. ಯಾಕಂದರೆ ಫಿಲಮ್ ಸಿಟಿನೂ ನಂಜನಗೂಡಿಗೆ ಬರ್ತದೆ 424. ಮತ್ತು ಸಾಗುವಳಿ ಮಂಜೂರಾತಿಗಳಾಗಬೇಕು, ದುರಸ್ತಿಗಳಾಗಬೇಕು. ಇನ್ನೂ ನಾವು ಕೇಳ್ತಾ ಇದ್ದೀವಿ, ನಮ್ಮ ತಾತನ ಕಾಲದಲ್ಲಿ ಆ ಭೂಮಿ ಉತ್ತಮ ನಮ್ಮ ತಾತ ಗಿಡಗಟ್ಟಿಗಳನ್ನ ಕಿತ್ತು ಆಹಾರಗಳನ್ನು ಬೆಳೆದು ಆ ಭೂಮಿಯನ್ನು ಹದ ಮಾಡಿ ಬಂದು ಜನಕ್ಕೆ ಇನ್ನೂ ಬಗಾರ್ ಹುಕ್ಕುಂ ಸಾಗುವಳಿ ಕೊಟ್ಟಿಲ್ಲ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳ್ತಿದ್ರು, ಇದು ಬಗಾರ್ ಹುಕ್ಕುಂ ಅಲ್ಲ ಸಾಚಾ ಹುಕ್ಕುಂ ಅಂತ ಹೇಳ್ತಾಯಿದ್ರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಆ ಒಂದು ಹೋರಾಟವನ್ನು ನಾವು ಮಾಡ್ತಿದ್ದಾಗ ತಹಸೀಲ್ದಾರರು ಒಂದಿಷ್ಟು ಸ್ಪಂದನೆ ಕೊಡಲಿಲ್ಲ. ಮತ್ತು ಯಾವುದೋ ಒಂದು ರೆವಿನ್ಯೂಗೆ ಸಂಬಂಧಿಸಿದಂಥ ಯಾವ ಒಂದು ಪರಿಜ್ಞಾನನೂ ಇಲ್ಲದೆ ನಮ್ಮನ್ನು ಕಾಲಲ್ಲಿ ಒದ್ದು ಹೋಗುವಂಥ ಕೆಲಸವನ್ನು ತಹಸೀಲ್ದಾರರು ನಿನ್ನೆ ಮಾಡಿದ್ರು. ಹಾಗಾಗಿ ನಾವು ಎಲ್ಲದಕ್ಕೂ ಈ 6 ತಿಂಗಳಲ್ಲಿ ಆ ತಹಸೀಲ್ದಾರ್ ಏನು ಮಾಡಿದ್ರು ಆ ಸಂಪೂರ್ಣವನ್ನು ಪ್ರಾದೇಶಿಕ ಆಯುಕ್ತರಿಗೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು ಸ್ಥಳೀಯ ಶಾಸಕರುಗಳಿಗೆ ಮತ್ತು ಸ್ಥಳೀಯ ಏನು ಕಂದಾಯ ಸಚಿವರುಗಳಿಗೆ, ಉಸ್ತುವಾರಿ ಮಂತ್ರಿಗಳಿಗೂ ಸಹ ನಾವು ಹಲವಾರು ಮಾಹಿತಿಗಳನ್ನ ಈ ತಹಸೀಲ್ದಾರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನು ಕೊಟ್ಟಿದ್ದೀವಿ.
ಆದರೆ ತಹಸೀಲ್ದಾರ್ ಆಗಲೂ ಚುರುಕು ಮುಟ್ಲಿಲ್ಲ. ಮೊನ್ನೆ 2 ದಿನ ಬಳಕಡಿ ಸೇವೆ ಮಾಡಿದ್ದೀವಿ. ಯಾರು ಮಾಡಿಸ್ಕೊತಾರೆ ಅದನ್ನು? ಕಸಬರಿಕೆಯಲ್ಲಿ ನನ್ನ ತಾಯಂದರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಏನು ಭ್ರಷ್ಟತೆ ಏನು ಓಡಾಡಿದ್ರು ಇದನ್ನ ಅಂಥವನ್ನು ಗೂಡಿಸುವಂಥ ಕೆಲಸವನ್ನು ಮಾಡಿ ಇಷ್ಟು ಮಾಡಿದ್ರು ತಹಸೀಲ್ದಾರರು ಬಗ್ಗದೆ ನಮ್ಮನ್ನು ನಿನ್ನೆ ದಿನ ಸಾಯಂಕಾಲ ನಾವೆಲ್ಲ ಮುಖಂಡರುಗಳು ಚರ್ಚೆ ಮಾಡ್ತಾ ಇದ್ದರೆ ನಮ್ಮನ್ನು ಕಾರಲ್ಲಿ ಗುದ್ದ ರೀತಿ ರ್ಯಾಶ್ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಏನು ಸ್ವಾಮಿ ಇದರ್ಥ? ತಾಲೂಕು ದಂಡಾಧಿಕಾರಿ ತಾಲೂಕಿಗೆ ತಂದೆ ಇದ್ದಂತೆ, ತಾಯಿ ಇದ್ದಂತೆ. ನಾವೆಲ್ಲ ಅವ್ರ ಮುಂದೆ ನಾವು ಕೇಳಬೇಕು. ಅವ್ರು ನಮಗೆ ಏನಾಗಬೇಕು ಸರ್ಕಾರದಿಂದ ಬಂದಂಥದ್ದನ್ನ ತಲುಪಿಸುವಂಥ ಕೆಲಸವನ್ನು ತಹಸೀಲ್ದಾರ್ ಮಾಡಬೇಕು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳ್ತಿದ್ರು, ಮೊದಲ ಕೂಲಿಗಾರ ತಹಸೀಲ್ದಾರ, ಜಿಲ್ಲೆಗೆ ಮೊದಲ ಕೂಲಿಗಾರ ಜಿಲ್ಲಾಧಿಕಾರಿ ಅಂತ ಹೇಳ್ತಿದ್ರು. ನಾವು ಅದನ್ನೂ ಹೇಳಿದೆ, ಗೌರವವಾಗಿ ನಡ್ಕೊಬಂದು ಜನಕ್ಕೆ ನೀವು ಒದ್ದೊಯ್ತಿರಲ್ಲ, ಯಾವ ಮಟ್ಟಕ್ಕೆ ಸರಿ? ನೀವೇನು ದರ್ಪ ಮೆರಿತಾ ಇದ್ದೀರಾ? ಸಾರ್ವಜನಿಕ ಅಧಿಕಾರಿಗಳನ್ನು ತಿಳ್ಕೊಳ್ಳಿ, ಸಾರ್ವಜನಿಕರಾಗಿ ನಡ್ಕೊಳ್ಳಿ, ಅಧಿಕಾರಿಗಳನ್ನು ರೈತರನ್ನು ಗೌರವವಾಗಿ ಕಾಣಿ. ನಿಮಗೆ ಗೌರವ ಕೊಡಲ್ಲ ಸ್ವಾಮಿ? ನಾವು ಅಧಿಕಾರಿಗಳನ್ನು ಸ್ವಾಮಿ ಬುದ್ಧಿ ಅನ್ಕೊಂಡು ಕೈ ಮುಕ್ಕೊಂಡು ಗೌರವ ಮಾಡ್ಕೊಂಬತ್ತೀವಲ್ಲ. ಎಷ್ಟೋ ಅಧಿಕಾರಿಗಳವ್ರೆ, ಎಷ್ಟೊಂದು ಒಳ್ಳೆ ಅಧಿಕಾರಿಗಳವ್ರೆ, ಅದರಲ್ಲೂ ನಾವು ಇದು ಮಾಡ್ತೀವಿ. ಒಳ್ಳೆ ಅಧಿಕಾರಿಗಳವ್ರೆ, ಇವತ್ತು ಅಧಿಕಾರಿಗಳನ್ನು ನೆನೆಸ್ಕೊತೀವಿ. ಇನ್ನೂ ರಿಟೈರ್ಡ್ ಅಧಿಕಾರಿಗಳವ್ರೆ, ನಿವೃತ್ತಿಯಾಗಿರೋ ಏನಿಲ್ಲ ಸರ್. ಅದು ನಮಗೆ ಗೊತ್ತಿಲ್ಲ ಸರ್. ನಾವು ಎಲ್ಲರನ್ನೂ ರೈತರ ಮಕ್ಕಳು ಅಂತ ತಿಳ್ಕೊಳ್ಳವ್ರೆ ಅಧಿಕಾರಿಗಳನ್ನು. ನಾವು ರೈತರ ಮಕ್ಕಳ ರೀತಿಯೇ ನಾವು ಅವ್ರನ್ನ ಕೇಳೋಂಥವ್ರು. ಮೇಡಮ್ ಅವರೇ ಹಿಂಗೆ ಆಗಿದೆ, ಒಂದು ಆಕಾರ ಬಂದಂತೆ RDC ಆಗಬೇಕು, ಅದು ನಾವು ಜಿಲ್ಲಾಧಿಕಾರಿಗೆ ಹೋಗ್ಬೇಕಾ, ಅದು AC ಗೆ ಹೋಗ್ಬೇಕಾ, ನಮ್ಮ ಅಣ್ಣ ತಮ್ಮಂದು ಭೌತಿಕತೆ ಆಗಬೇಕು ನಮ್ಮ ಅಪ್ಪನಿಂದ, ಅದಕ್ಕೂ ಜಿಲ್ಲಾಧಿಕಾರಿ ತಪ್ಪಿಗೆ ಹೋಗ್ಬೇಕಾ? ಏನು ಮೇಡಮ್ ಅವರೇ ಇದು ಅಂತ ಕೇಳಿದ್ರೆ, ನಾನು ಮಾಡೋದೆ ಹಿಂಗೆ ಅಂತ ಹೇಳಿ ನಮ್ಮನ್ನು ತೇಜೋವಧೆ ಮಾಡೋಯ್ತಾರೆ. ಅಂದರೆ ನಾವು ಯಾರ ಹತ್ರ ಕೇಳಬೇಕು? ನಮ್ಮ ಸಮಸ್ಯೆ ಯಾರ ಹತ್ರ ಕೇಳಬೇಕು? ಕೇಸ್ ಹಾಕ್ತೀನಿ ಅಂತ ಹೇಳ್ತಾರೆ. ಸುಮಾರು ದೂರುಗಳನ್ನ ನಾವು ಪ್ರಾದೇಶಿಕ ಆಯುಕ್ತರು ಕೊಟ್ಟಿದ್ದೀವಿ ತಹಸೀಲ್ದಾರ್ ಮೇಲೆ. ಆ ತಹಸೀಲ್ದಾರ್ ನಂಜನಗೂಡು ತಹಸೀಲ್ದಾರರು ಸ್ವಲ್ಪನೂ ನಮಗೆ ಕೆಲಸ ಮಾಡಿಲ್ಲ. ಅದಕ್ಕೆ ತಹಸೀಲ್ದಾರ್ ಹೆಸರು ನಮ್ಮ ರೈತರ ಮೇಲೆ ನಾವು ಹೋಗಿ ಕೇಳಿದಂಥ ರೈತರ ಮೇಲೆ ನಮ್ಮ ಅಪ್ಪ ಉತ್ತಿದ್ದ, ನಮ್ಮ ತಾತ ಉತ್ತಿದ್ದ ಸ್ವಾಮಿ, ಕಂದಾಯ ಸಚಿವರು ಹೇಳ್ತಾ ಇದ್ರಲ್ಲ ನಮಗೆ ಬಗರುಕುಂ ಸಾಗುವಳಿಲಿ ಮಂಜೂರಾತಿ ಮಾಡಿಕೊಡಿ ಅಂತ. ಎಷ್ಟೋ ಅರ್ಜಿಗಳನ್ನು ಕಮಿಟಿಗಿಡದೆ ಶಾಸಕರಿಗೂ ಮೋಸ ಮಾಡಿ ವಜಾ ಮಾಡುವಂಥ ಕೆಲಸ ಮಾಡಿದಾರಲ್ಲ. ನಮ್ಮ ರೈತರಿಗೆ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕಿದಾರಲ್ಲ, ಯಾವ ಮಟ್ಟಕ್ಕೆ ಸರಿ ಇದು? ರೈತರನ್ನ ಇವತ್ತು ಬೀದಿಲಿ ಕೂರ್ಸಂಗೆ ಮಾಡಿದಾರಲ್ಲ. ಏನೋ ತಾತ ಉತ್ತಿದ್ದ, ಅಪ್ಪ ಉತ್ತಿದ್ದ, ಮಗ ಉತ್ತಿದ್ದ, ಅದನ್ನೇ ನಂಬಿ ಎಷ್ಟೋ ವಿದ್ಯಾವಂತರಾಗಿ ಆಗದೆ ಹೋಗಿವಿ. ನಾವು ವಿದ್ಯಾವಂತರಾಗಲಿಲ್ಲ. ಇವತ್ತು ಪ್ರತಿಯೊಂದು ಮನೇಲಿ ಒಬ್ಬೊಬ್ಬ ಅಧಿಕಾರಿ ಆಗಬೇಕಾಗಿತ್ತು ನಮ್ಮವರು, ಆ ಜಮೀನು ಖರ್ಚು ಮಾಡಿರೋ ದುಡ್ಡಿಗೆ. ಆದರೆ ಆಗಕ್ಕಾಗಲಿಲ್ಲ. ಯಾಕೆ? ಭೂಮಿ ಉತ್ಕೊಂಡು ಕೂತಿದ್ದೋ. ಈ ಭೂಮಿ ಉತ್ತರೆ ನಿಂಗೆ ಬೆಳೆ ಬರ್ತದೆ ಅಂತ ನಮ್ಮ ಅಪ್ಪ ತೋರಿಸ್ಬಿಟ್ಟು ಹೋಗಿದ್ದ, ನಮ್ಮ ತಾತನೂ ತೋರಿಸ್ಬಿಟ್ಟು ಹೋಗಿದ್ದ, ಅದನ್ನೇ ಉತ್ಕೊ ಬಂದು. ಆದರೂ ನಿಮಗೆ ಇವತ್ತು ಬಗರುಕುಂ ಸಾಗುವಳಿ ನಮಗೆ ಮಂಡನೆ ಮಾಡಲಿಲ್ಲ. ಕಾರಣಗಳನ್ನ ಹೇಳ್ಕೊಂಡು ಭೂಮಾಫಿಯಾದವ್ರು ಪಾಲಾಯ್ತಾ ಇದ್ದಾರೆ. ಬೆಂಗಳೂರು, ಮೈಸೂರು ಸಿಟಿಲಿರೋಂಥ ಭೂಮಾಫಿಯಾಗಳಿಗೆ ನೀವು ಆ ಭೂಮಿಯನ್ನು ತಗೊಂಡೋಗಿ ಅದ ಮಾಡಿದ ಭೂಮಿನ, ನಮ್ಮ ರೈತರ ಭೂಮಿ ಅದ ಮಾಡಿದ್ನ ತಗೊಂಡೋಗಿ ಅವ್ರಿಗೆ ದಾರೆ ಹೋಯ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ ಸರಿ? ಅವ್ರಿಗೆ ಕಮಿಟಿ ಮಂಜೂರು ಆಯ್ತಾವೆ. ಬೆಂಗಳೂರು ಮೈಸೂರಿನಲ್ಲಿರೋರಿಗೆ ಸ್ವಾಮಿ, ಮೈಸೂರು ಬೆಂಗಳೂರು ಅವರೇನು ರೈತರ ಮಕ್ಕಳು ಅಲ್ಲ, ಅವ್ರ ಮೂಲ ಕಸಬು ರೈತರು ಅಲ್ಲ, ಹಂಗೂ ಮಾಡ್ತಾ ಇದ್ದಾರೆ. ತಹಸೀಲ್ದಾರ್ ಸ್ಮಿತಾರಾಮ್ ಅವರು ಅಂತ, ಅವ್ರು ಬಂದು 6 ತಿಂಗಳಿಂದನೂ ಸರಿಯಾಗಿ ನಮ್ಮಲ್ಲಿ ವರ್ತನೆ ಮಾಡಿಲ್ಲ, ಸರಿಯಾಗಿ ಜನಗಳು ಸ್ಪಂದಿಸಿಲ್ಲ ಅಂತ ಹೇಳೋದು ನೇರವಾಗಿ ಹೇಳ್ತೀವಿ ಸ್ವಾಮಿ.